ಅದು ನಾಳೆ ನೋಡೋಣ. ಓಂ ಶ್ರೀಯಃಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶ್ರೀಲವಪುಷೇ ನಮೋ ಅಶೇಷಾನ್ನಾಯ ಸ್ಮೃತಿಹೃದಯ ಸಿಕ್ತಾಯ ಹರಯೇ ದಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಪೂರ್ಣಪ್ರಜ್ಞರ ಕಾರುಣ್ಯ ಸರಣಿಗೆ ಬಂದವರು ಒಂದು ಯಾತಕ್ಕೆ ಅಂದರೆ ಅವರೇ ತೋರಿಸಿ ಇವರು ಬರೀತಾರೆ ಅಂತ ತೋರಿಸಿದ್ರಲ್ಲ, ಟೋಟಲಿ ರೆಕಗ್ನೈಸ್ಡ್ ಆಚಾರ್ಯ ರೆಕಗ್ನಿಷನ್ ಸಿಕ್ಕಿದ್ದು ಅವರಿಗೆ. ಆದ್ದರಿಂದಾನೇ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ಅಪ್ಲಿಕೆಂಟ್ಸ್ ತುಂಬ ಜನ ಇರ್ಬೋದು, ಸೆಲೆಕ್ಟ್ ಆದವ್ರಿಗೆ ಹೇಗಿರಬೇಕು ಆಚಾರ್ಯ ಸೆಲೆಕ್ಟ್ ಮಾಡಿದ್ದಾರೆ ಬರೀಲಿಕ್ಕೋಸ್ಕರ ಅಂತೇಳಿ. ಸರಣಿಂ ಪ್ರಪನ್ನಾಹ ಅದನ್ನು ನಾವು ಏನು ಮಾಡಿದ್ದೇವೆ ಈಗ ಸಂಪೂರ್ಣ ಅದನ್ನು ಚೆನ್ನಾಗಿ ಬಿಟ್ಟು ಬೆಲ್ಲಕ್ಕೆ ಕೊಟ್ಟು ಅದಕ್ಕೇನಾಯ್ತು ಈಗ ಕಾನ್ಫಿಡೆಂಟ್ ಅಥಾರಿಟಿ ಏನು ಬರೋದು ಬೆಲೆ ಇರುತ್ತೆ, ಉಳಿದವ್ರು ಏನೇ ಬರೋದು ಬೆಲೆ ಇರುತ್ತೆ. ಯಾಕಂದರೆ ಕಾಂಪಿಟೆನ್ಸ್ ಬೇಕಾದಕ್ಕೆ ಅದು ಜಯತೀರ್ಥರು ನಾವು ಆಚಾರ್ಯದಿಂದ ಪಡ್ಕೊಂಡಿದ್ದರ ಫಲ ಆಗಿದೆ. ಏನು ಬರೋದು ಅದಕ್ಕೆ ಮಹತ್ವ ಇದೆ ಅಂತ ಹೇಳಿದ್ರು. ಕಿಮಪಿ ಚ ವದಂತೋಪಿ ಮಹತ ಜಯತೀರ್ಥರು ಹೇಳಿದರೆ ಮತ್ತೆ ಮಾತಿಲ್ಲ. ಅಂಥ ಒಂದು ವಿಶಿಷ್ಟ ಹಿರಿಯ, ಅದಕ್ಕೆ ಸರ್ವಜ್ಞ ಕಲ್ಪರು ಅಂತವರಿಗೆ ಹೆಸರಾಯಿತು. ಸರ್ವಜ್ಞ ಕಲ್ಪರು ಅಂದ್ರೇನು? ಸರ್ವಜ್ಞರು ಶ್ರೀಮದ್ ಆಚಾರ್ಯರು ಗೊತ್ತಾಯ್ತು, ಅಭಿನವ ಆಚಾರ್ಯ ಇದ್ದ ಹಾಗೆ ಅಷ್ಟರ ಮಟ್ಟಿಗೆ ಅವ್ರ ಮಹತ್ವ ಬಂತು. ಯಾಕೆ ಕೊಟ್ಟಿದ್ರು? ಎತ್ತಲಕ್ಕೋಸ್ಕರ ಎತ್ತಾಗಿದ್ರು ಅಷ್ಟೇ. ಎಲ್ಲ ಎತ್ತಬೇಕಾಗಿತ್ತು ಎಲ್ಲರನ್ನ ಬೇರೆ ಎತ್ತಲಕ್ಕೆ ಬೇರೆ ಗಾಡಿ ಹೋಗ್ತಿರ್ತದೆ ಹಾಗೆ ಮಾಡಿದ್ರು. ಅದೊಂದು ಕಾರಣ. ಅದು ಓದಬೇಕು ಅವರೇ ಉದ್ದೇಶಪಟ್ಟು ಬಂದರು ಅವರು. ಆ ರೀತಿ ಕುತ್ಕೊಂಡು ಡಿಸ್ಟರ್ಬೆನ್ಸ್ ಇಲ್ಲದೆ ಕೇಳ್ಬೋದು. ಎತ್ತಾಗಿ ಕುತ್ಕೋಬೇಕಾದ್ರೆ ಮತ್ತೆ ಮಾತಾಡೋಗಿಲ್ಲ ಗೊತ್ತಾಯ್ತು, ಹೇಳಿದ್ರೆ ಸರಿಯಾಗಿ ಕೇಳೋಕ್ಕೆ ಬರುತ್ತೆ. ಆಮೇಲೆ ತಿಂದ ಮೇಲೆ ಮೆಲುಕು ಹಾಕತ್ತೆ ಪ್ರಾಣಿ. ಎತ್ತು ಮೆಲುಕು ಹಾಕೋ ಪ್ರಾಣಿ ಅಂತ ಕರೀತಾರೆ. ಅದೆಲ್ಲ ಓದಿರ್ತೀವಿ ಸ್ಕೂಲ್ಗಳಲ್ಲಿ. ಮೆಲುಕು ಹಾಕೋ ಪ್ರಾಣಿ ಬೇಗ ತಿಂದುಬಿಡುತ್ತೆ ಅದು. ಯಾಕೆಂದರೆ ಇದು ಕೋದ ಕಾಲಕ್ಕೆ ಅದಕ್ಕೆ ಬೇಗ ತಿನ್ನಬೇಕು ಮತ್ತು ಪ್ರಾಣಿಗಳು ಭಯ ಇರುತ್ತೆ. ಬೇಗ ಮುಚ್ಕೊಂಡ್ಬಿಟ್ಟು ಅದು ಬಾಯಲ್ಲಿ ಇಟ್ಕೊಂಡ್ಬಿಡುತ್ತೆ. ಅವ್ನು ನಿಧಾನ ವಾಪಸ್ ತಂದು ಮತ್ತೆ ತಿಂದು ನುಗ್ಗುತ್ತೆ. ಈ ಕ್ಯಾರಿಯರ್ ಹಾಕೊಂಡು ಹೋಗ್ತಾರಲ್ಲ ಆತ, ಅದು ಹೊಟ್ಟೆನೇ ಕ್ಯಾರಿಯರ್ ಅದಕ್ಕೆ. ಬಾಯಿಂದ ಇಟ್ಕೊಂಡ್ಬಿಟ್ಟು ಅದು ಬೇಕಾದಾಗ ತಿಂದು ಹಾಕಿಬಿಡುತ್ತೆ. ಅದರಿಂದ ವಿಷಯ ತಿಳ್ಕೊಂಡ್ಬಿಡೋದು. ಮೆಲುಕು ಹಾಕೋದು ವಿಷಯ ಮೆಲುಕು ಹಾಕೋದು ಮನನ ಮಾಡೋದು ಅಂತ. ಆಹಾರನ ಹೇಗೆ ಮೆಲುಕು ಹಾಕ್ತಾರೋ ಕೇಳಿದ ವಿಷಯ ಮೆಲುಕು ಹಾಕಬೇಕು. ಮೆಲುಕು ಹಾಕಿದಷ್ಟು ಕೂಡ ಅದು ಹೋಗ್ಲಿ ಬಂದುಬಿಡುತ್ತೆ. ಅದು ನಮಗೆ ತಲೆ ಗಟ್ಟಿಯಾಗಿ ಕೂತ್ಬಿಡುತ್ತೆ. ಕೇಳಿದ್ದು ಹೋಗೋ ಚಾನ್ಸ್ ಇದೆ. ಮೆಲುಕು ಹಾಕಿದ್ಮೇಲೆ ಹೋಗೋದು ಭಾಳ ಕಡಿಮೆ, ಆಗಲೇ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ತುಂಬ ಅನುಕೂಲ ಆಯಿತು. ಮತ್ತು ಗೋರೂಪ ಏನದು? ಶಾಸ್ತ್ರನೂ ಗೋನೆ, ಇದು ಗೋನೆ, ಮ್ಯಾಚಿಂಗ್. ಅದರಿಂದ ಬಂದು ಆಚಾರ ಮುಂದೆ ಕೊಡ್ಬೇಕಾದ್ರೆ ಹೇಗೆ ಕೊಡಬೇಕು ತೋರಿಸ್ತಾರೋ. ಭಾರಿ ದೊಡ್ಡ ಮಾತಾಡೋದು ಎಷ್ಟು ಮಿನಿಮಮ್ ಹೆಚ್ಚು ಮಾತಾಡೋದಿಲ್ಲ. ಯಾಕಂದ್ರೆ ಕೇಳೋದು ಅದು ಭಾರಿ ಮಹತ್ವ ಆಗಿ ಗೊತ್ತಾಯ್ತಾ. ನ್ಯೂಸ್ ಕಾನ್ಫರೆನ್ಸ್ ಕರೆದಾಗಂತೂ ಫುಲ್ ಅಲರ್ಟ್ ಆಗ್ತಾರೆ ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು. ಆ ರೀತಿ ಕೇಳೋದು. ಮತ್ತು ಉಳಿದತ್ತೇನೆ ಹೊತ್ಕೊಂಡು ಹೋಗ್ತಾರೆ, ಅದ್ರ ಮೇಲೆ ಇಟ್ಕೊಂಡು ಹೋಗ್ತಿದ್ರು ಆಚಾರ್ಯ. ಅಂದರೆ ಗ್ರಂಥ ಹೊರಬೇಕು ಅದನ್ನು ಕೇಳಿ ತಿಳ್ಕೋಬೇಕು. ಇವತ್ತು ಗ್ರಂಥ ಪಾಪ ಕೆ ಜಿ ಕ್ಲಾಸ್ಗೆ ಕೆ ಜಿ ಗಟ್ಟೆ ಹೊರಿಸ್ಬಿಡ್ತಾರೆ ಪಾಪ. ಕೆ ಜಿ ಕ್ಲಾಸಲ್ಲೇ ಹೊರೋದು ಅಭ್ಯಾಸ ಆಗಿದೆ ಹೊರತು ಅವ್ರು ಬೆನ್ನೆ ಬಗ್ಗೆ ಹೋಗ್ಬಿಟ್ಟಿರುತ್ತೆ ಆ ಥರ. ಆದರೆ ಅವ್ರಿಗೆ ಗ್ರಂಥ ಹೊರಬೇಕು ಅನ್ನೋ ಫಸ್ಟ್ ಏನೋ ಲೈಬ್ರರಿ ಮನೇಲಿ ಇಟ್ಕೋಬೇಕು. ಬೇರೆ ಯಾವ್ದು ಪುಸ್ತಕ ಬೇಕೋ ಅದು ಬೇಕಾದ್ರೆ ಸಿಗುತ್ತೆ ಪುಸ್ತಕ, ರೆಡಿ ಇರಬೇಕು ಅದೆಲ್ಲ ಕೂಡ. ತಕ್ಷಣ ಎಷ್ಟೋ ಸರ್ತಿ ಆ ರೀತಿ ಇಲ್ಲದೆ ಹೋದರೆ ನಿಂತು ಹೋಗ್ಬಿಡುತ್ತೆ ಪಾಠ. ಆ ರೀತಿ ಆಗಬಾರ್ದು. ಲೈಬ್ರರಿ ಎಷ್ಟೆಷ್ಟು ಬೆಳೆಸ್ತೀರೋ ಅಷ್ಟಷ್ಟು ಜ್ಞಾನಕ್ಕೆ ರಕ್ಷಣೆ ಕೊಟ್ಟಾಗುತ್ತೆ. ಇವು ಯಾರೋ ಒಬ್ಬರು ಓದ್ತಾರೆ ಕೊನೆ ಪಕ್ಷ. ಅಕಸ್ಮಾತ್ ಅವರು ಮುಂದೆ ಮಕ್ಕಳು ಓದದೇ ಇದ್ದರೆ ಯಾರಿಗಾರು ಕೊಡ್ತಾರೆ ಕೊನೆ ಪಕ್ಷ. ಅದು ಮತ್ತೆ ಅವ್ರಿಗೆ ಉಪಯೋಗ ಆಗುತ್ತೆ. ಯಾವುದೋ ಒಂದು ಪುಸ್ತಕ ರೇರ್ ಪುಸ್ತಕ ಸಿಕ್ಕರೆ ಅಷ್ಟು ಖುಷಿಯಾಗಿಬಿಡುತ್ತೆ. ಆದಷ್ಟು ಗ್ರಂಥ ಸಂರಕ್ಷಣೆ ಮಾಡಲಿಕ್ಕಂತೂ ಏನೂ ಕಷ್ಟ ಇಲ್ಲ. ಅದು ವ್ರತ ಅದು ಒಂದು ಗ್ರಂಥ ಇಟ್ಕೊಳ್ಳೋದೇ ವ್ರತ. ಜ್ಞಾನಶ್ಚೈವ ವಿಶೇಷೋ ಮದ್ಭಕ್ತಿ ರೀತಿ. ಈಗೆಲ್ಲಿ ಬಂತೀಗ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷವಾಕ್ಯತಮವತ್ಪಶಿಲೈ ಸುವಾಕ್ಯೈ ಅಶ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಈಗ ಒಮ್ಮೆ ಜ್ಞಾನ ಅಂತೀರಿ, ದೇವ್ರ ಪ್ರಸಾದ ಅಂತೀರಿ, ಭಕ್ತಿ ಅಂತೀರಿ, ವೈರಾಗ್ಯ ಅಂತೀರಿ. ಏನು ಯಾವ್ದು ಮಾಡಬೇಕು ಹೇಳಿ ನಾವೀಗ ಅಂತ ಕೇಳಿದರೆ ಯಾವುದು ಬೇರೆ ಅಲ್ಲ, ಡಿಫರೆಂಟ್ ಇದೆ ಆಸ್ಪೆಕ್ಟ್ ಅಷ್ಟೇ ಹೊರತು. ಒಂದು ಹಸು ಇದೆ, ಆನೆ ಇದೆ, ಸೊಳ್ಳು ಅಂತೀರಿ, ಕಾಲು ಅಂತೀರಿ, ಇದು ಅಂತೀರಿ, ಎಲ್ಲ ಸರಿಯೇ. ಬಟ್ ಒಟ್ಟಾಗಿ ಆನೆ ಆ ಅರ್ಥದಲ್ಲಿ ಇವತ್ತೆಲ್ಲ ರೀತಿಯಲ್ಲೂ ಸಾಧನೆ, ಒಟ್ಟು ಸಾಧನೆ. ನಮ್ಮ ಸೈಡಿಂದ ತೊಗೊಂಡಾಗ ಭಕ್ತಿ, ದೇವ್ರ ಸೈಡಿಂದ ತೊಗೊಂಡಾಗ ಅನುಗ್ರಹ. ಭಕ್ತಿಗೆ ಬ್ಯಾಕಿಂಗ್ ಏನು ಬೇಕು? ಜ್ಞಾನ. ಅದು ಜ್ಞಾನಕ್ಕೆ ಡಿವೋಟ್ ಆಗಬೇಕಾದ್ರೆ ಬೇರೆ ಕಡೆ ಆಸಕ್ತಿ ಬಿಡಬೇಕು, ಅದು ವೈರಾಗ್ಯ. ಗೊತ್ತಾಯ್ತಾ? ಪಾಠ ಕೇಳ್ತಾ ಕಿಟಕಿಯಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಅವನಿಗೆ ಆ ಕಡೆ ನೋಡೋ ಅಪೇಕ್ಷೆ ಇರೋವರೆಗೂ ಓದಕ್ಕಾಗಲ್ಲ. ಗೊತ್ತಾಯ್ತಾ? ಈಗ ಆಗಮನ ಬಿಟ್ಟುಬಿಟ್ಟು ಆ ಕಡೆಗೆ ಆಗ ಕೇಳೋದಕ್ಕೆ ಸರಿಯಾಗಿ ಅಟೆಂಟಿವ್ ಆಗಿರ್ಲಿಕ್ಕಾಗುತ್ತೆ. ಅಟೆಂಟಿವ್ ಆಗೋದಕ್ಕೋಸ್ಕರ ವೈರಾಗ್ಯ ಬೇಕು.
ಬೇರೆ ಕಡೆ ಆಕಸ್ತಿ ಇತ್ತು ಅಂದರೆ ಅಟೆಂಟಿವ್ ಆಗಲಿಕ್ಕೆ ಬರೋದಿಲ್ಲ. ಯಾಕೆ ಏಕಾದಶಿ ಅಡುಗೆ ಮನೆ ಕಡೆ ನೋಡೋದಿಲ್ಲ, ಯಾಕಂದ್ರೆ ಚಾನ್ಸೇ ಇಲ್ಲ ಅಂತ ಹೇಳಿಬಿಟ್ಟು ಫ್ರೀ ಆಗಿಬಿಡ್ತಾರೆ. ಆಗ ನಿಶ್ಚಿಂತ ಹೇಳೋದಕ್ಕೆ ಬರುತ್ತೆ. ಇನ್ನು ಮಂಗಳ ಮಾಡೋ ಉದ್ದೇಶನೇ ಅದಕ್ಕೆ. ಊಟಕ್ಕೆ ಕರೀತಾರಲ್ಲ, ಯಾತಕ್ಕೆ ಅಂದರೆ ಅವರು ತಗೊಂಡು ಮತ್ತೆ ಮನೆಗೆ ಅಡುಗೆ ಮಾಡ್ಕೋಬೇಕಂದ್ರೆ ಸಾಧ್ಯ ಇಲ್ಲ. ಇಲ್ಲ ಬರೋದೇ ಇಲ್ಲ, ಬಂದರೂ ಕೂಡ ಮನೆ ಅಲ್ಲೇ ಜ್ಞಾಪಕ ಇಟ್ಕೊಂಡಿರ್ತಾರೆ, ಏನಾಗ್ತಿದೆ ಅಂತೇಳಿ. ಇಲ್ಲೇ ಊಟ ಇದೆ, ಆ ಟೆನ್ಷನ್ ಹೊರಟೋಯ್ತು. ಆದರೆ ಅದಕ್ಕೆ ಬಂದುಬಿಡ್ತಾರೆ, ಬಜಿತಾ ಇರ್ಬಿಡ್ತಾರೆ. ಆವತ್ತಿ ಬರುವಾಗ ಮೊದಲು ಬಂದು ಆರಾಮಾಗಿ ಕೇಳಿ ವ್ಯವಸ್ಥೆ ಮಾಡಿದರೆ ಆವತ್ತಿ ಬಂದರೆ ಏನು ಮಾಡಬೇಕಾಗ ಮಿಸ್ಯೂಸ್ ಮಾಡ್ಕೊಂಡಾಗತ್ತೆ. ಮಿಸ್ಯೂಸ್ ಮಾಡ್ಕೋಬಾರ್ದು. ಅನಿವಾರ್ಯ ಇದ್ದರೆ ಬೇರೆ. ಪೂರ್ವಭಾವಿ ಶುಭಾನಾಂಚ ಯಾವ ಪದ ಉಪಯೋಗಿಸ್ತಾರೆ ನೋಡಿ. ಜ್ಞಾನಸ್ಯ ಭಕ್ತಿ ಭಾಗತ್ವಾತ್ ಭಕ್ತಿರ್ ಜ್ಞಾನಮಿತೀರ್ಯತೆ. ಜ್ಞಾನ ಭಕ್ತಿಯ ಭಾಗ. ಅದು ಜ್ಞಾನ ಭಕ್ತಿಯ ಭಾಗ ಆದ್ದರಿಂದಾಗಿಯೇ ಜ್ಞಾನವನ್ನು ಏನಂತ ಕರೀತಾರೆ? ಭಕ್ತಿ ಅಂತ ಕರೀತಾರೆ. ಭಕ್ತಿನ ಏನಂತ ಕರೀತಾರೆ? ಜ್ಞಾನ ಅಂತ ಕರೀತಾರೆ. ಅದು ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಯಾವ ಕಡೆ ಕೊಟ್ಟರು ಅದು ಕಾಯಿನ್ನೇ. ಇದು ಹೆಡ್ ಕಡೆ ಕೊಟ್ಟರು ಅಷ್ಟೇ, ಟೇಲ್ ಕಡೆ ಕೊಟ್ಟರು ಅಷ್ಟೇ, ಕಾಯಿನ್ನೇ. ಆ ದೃಷ್ಟಿಯಲ್ಲಿ ಜ್ಞಾನಸ್ಯ ಭಕ್ತಿಭಾಗತ್ವಾತ್ ಭಕ್ತಿರ್ ಜ್ಞಾನಮಿತೀರ್ಯತೆ. ಜ್ಞಾನಸ್ಯ ಭಕ್ತಿಭಾಗ ಹೇಗಾಯಿತು ಅಂದರೆ ಡೆಫಿನೇಷನ್ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಜ್ಞಾನಸ್ಯ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಬಂದ ಮೇಲೆ ಜ್ಞಾನದಲ್ಲಿ ಏನಿದೆ ಈಗ? ಇವತ್ತು ಉದಾಹರಣೆಗೆ ಭುಕ್ತಿ ಅಂದರೆ ಊಟ. ಅನ್ನ ಇಲ್ಲದೆ ಊಟ ಮಾಡೋಕ್ಕೆ ಬರುತ್ತಾ? ಇಲ್ಲ. ಭಕ್ತಿ ಅಂದರೆ ಜ್ಞಾನ ಇಲ್ಲದೆ ಬರುತ್ತಾ? ಇಲ್ಲ. ಸುಮ್ಮನೆ ತಿಂದರೆ ಆ್ಯಕ್ಷನ್ ಆಗುತ್ತೆ ಹೊರತು ಊಟ ಆಗೋದಿಲ್ಲ. ಆದ್ದರಿಂದ ಜ್ಞಾನ ಅನ್ನ ಹೇಗೆ ಭುಕ್ತಿಯ ಭಾಗನೋ, ಅನ್ನ ಹೇಗೆ ಭುಕ್ತಿಯ ಭಾಗನೋ, ಜ್ಞಾನ ಹಾಗೆ ಭಕ್ತಿಯ ಭಾಗ. ಆಗ ಭೋಜನ, ಆ ಭೋಜನ ತೃಪ್ತಿ, ಈ ಭೋಜನ ಆನಂದ. ಈ ಪದ ಉಪಯೋಗಿಸಿದ್ದಾರೆ ಎಲ್ಲಿ? ಮತ್ತೆ ಹಿಂದಕ್ಕೆ ಹೋಗೋದು ಕಷ್ಟ. ನಮೋ ಬಂದ ನಿಜಾನಂದ ಸಾಂದ್ರ ಸುಂದರ ಮೂರ್ತಯೇ ಪೂರ್ಣಾನಂದನೇ ನಮೋ ನಿತ್ಯಾನಂದ ಭೋಜನದಾಯಿನೇ. ನಿತ್ಯಾನಂದ ಭೋಜನ. ಇವತ್ತು ಆ ಊಟ ಅಂದರೆ ಕೂಡ ಆಗೋದೇನು? ಆನಂದ ತಾನೆ. ನಿತ್ಯಾನಂದ ಭೋಜನದಾಯಿ. ನಿತ್ಯಾನಂದ ಕೊಡ್ತಕ್ಕಂಥ ಭೋಜನ ಅಂದರೆ ಜ್ಞಾನ. ಅದನ್ನು ಯಾವಾಗಲೂ ಕೊಡೋದು ಭಗವಂತನೇ. ಜ್ಞಾನ ಎಲ್ಲದೂ ಕೊಡ್ತಾನೆ, ಅದು ಸ್ಪೆಸಿಫಿಕ್ ಆಗಿ. ಕೆಲವು ಎಕ್ಸ್ಕ್ಲೂಸಿವ್ ಅಂತಿರಲ್ಲ ಹಾಗೆ. ಹಾಂ, ಕೊಟ್ಟಿದ್ದಾರೆ ಅದನ್ನು. ಆ ವಾಕ್ಯನೇ ಫುಲ್ ಅದೇ. ಮಹಾತ್ಮ್ಯ ಜ್ಞಾನ ಕೊಡಬೇಕಾದ್ರೆ ಮಹಾತ್ಮ್ಯ ಜ್ಞಾನ ಸ್ನೇಹ ಸಮುದಾಯೋ ಹಿ ಭಕ್ತಿರಿತ್ಯುಕ್ತಂ. ಅಂದಮೇಲೆ ಜ್ಞಾನ ಇಲ್ಲದೆ ಬರೋಕ್ಕೆ ಸಾಧ್ಯ ಇಲ್ವಲ್ಲ. ಇವ್ರು ನಮಸ್ಕಾರ ಮಾಡು ಅಂತಾರೆ, ಕೆಲವು ಸುಮ್ಮನೆ ಮಾಡ್ತಾರೆ, ಕೆಲವರು ಯಾತಕ್ಕೆ ಮಾಡಬೇಕು ಅಂತ ಕೇಳ್ತಾನೆ. ಇವ್ರು ಯಾರು ಗೊತ್ತಾ? ಇವರು ಓ ಹಾಗಿದ್ರೆ ಮಾಡ್ತೇನೆ. ಮೊದಲು ಗೊತ್ತಿದ್ದಿಲ್ಲ, ಮಾಡಲಿಲ್ಲ, ಗೊತ್ತಾಯಿತು ಮಾಡಿದೆ. ಹಾಂ ಹಾಂ, ಪೂರ್ತಿ ಓದಿ ಎಲ್ಲ ಇದೆ. ಅಸ್ಮಿನ್ ಶಾಸ್ತ್ರೇ ಯತ್ರ ಯತ್ರ ಜ್ಞಾನಸ್ಯ ಮೋಕ್ಷ ಸಾಧನತ್ವ ಮುಚ್ಯತೆ ತತ್ರ ತತ್ರ ಜ್ಞಾನಮಿತಿ ಪದೇನ ಭಕ್ತಿರೀರ್ಯತೆ ರಕ್ಷತೆ ಕುತಃ. ಗಂಗಾ ಅಂದರೆ ಗಂಗಾ ತೀರ ಹೇಗೋ ಹಾಗೆ ಭಕ್ತಿ ಅಂದರೆ ಜ್ಞಾನ ಅಂತ ಅರ್ಥ. ಹೇಗೆ ಸಂಬಂಧ ಇದೆ. ತೀರಕ್ಕೂ ಪ್ರವಾಹಕ್ಕೂ ಸಂಬಂಧ ಇದೆಯೋ ಇಲ್ವೋ? ಹಾಗೆ ಸಂಬಂಧ ಇದೆ. ಅದಕ್ಕೆ ರಕ್ಷತೆ ಅಂತ ಕರೆದು. ಜ್ಞಾನಸ್ಯ ಭಕ್ತಿಭಾಗತ್ವ. ಜ್ಞಾನಿ ಭಕ್ತಿಭಾಗ ಹೇಗೆ? ಮಹಾತ್ಮ್ಯ ಜ್ಞಾನ ಸ್ನೇಹ ಸಮುದಾಯೋ ಹಿ ಭಕ್ತಿರಿತ್ಯುಕ್ತಂ. ಮಹಾತ್ಮ್ಯ ಜ್ಞಾನದಿಂದ ಬರೋ ಸ್ನೇಹ ಇದೆಯಲ್ಲ, ಅದಕ್ಕೇನಂತ ಕರೀತಾರೆ? ಅಲ್ಲಿ ಮಹಾತ್ಮ್ಯ ಇಲ್ಲ ಅಂದರೆ ಭಕ್ತಿ ಬರೋದಿಲ್ಲ. ಮಹಾತ್ಮ್ಯ ಇದೆ ಅಂದರೆ ಭಕ್ತಿ ಬಂತು. ಮಹಾತ್ಮ್ಯಕ್ಕೆ ವಿರುದ್ಧ ಇದೆ ಅಂದರೆ ದ್ವೇಷ ಬಂತಾಗ. ಗೊತ್ತಾಯ್ತಾ? ಒಟ್ಟು ಜ್ಞಾನದ ಎಫೆಕ್ಟ್ ಅದು ಒಂದು. ಅರ್ಥ ಆಯ್ತಾ? ಇವ್ರು ಯಾರು ಗೊತ್ತಾ? ಭಾರಿ ಖುಷಿಯಿಂದ ನೋಡ್ದ. ಅವ್ರಿಗೆ ಗೊತ್ತಿತ್ತಲ್ಲ ಅವ್ರ ಮಗ, ಇವ್ರಿಗೆ ಆಗ್ತಿದ್ದಿಲ್ಲ. ಓ ಇವ್ರ ಮಗನಾ, ಸರಿ ಹೊರಟುಬಿಟ್ಟ ಆ ಕಡೆಗೆ. ಬೇಕಾದ ಓ ಅವ್ರ ಮಗನ ಅಂತ. ಎಷ್ಟು ಡಿಫರೆನ್ಸ್ ಇದೆ. ಆ ಜ್ಞಾನ ಗೊತ್ತಾಗ್ತಿ. ಇವರು ಅಯ್ಯೋ ನಾವು ಆಗಿನ ದ್ವೇಷಗಳೇ ಇವರು, ನಮಗೆ ಆಗೋದೇ ಇಲ್ಲ, ಅವ್ರ ಮಗ ಕಳಿಸಿಬಿಡಿ ಆ ಕಡೆ ಅಂತ ಹೇಳ್ತಾರೆ. ಗೊತ್ತಾದ ತಕ್ಷಣ ಹೌದು. ಹಾಗಿದ್ದರೆ ಸರಿಯಾಗಿದ್ದರೆ ಅನ್ನ ಇದೆ, ನಿಮಗೆ ಊಟ ಬಾಯಿಗೆ ಹಾಕಿ ಇಟ್ಕೋಬೇಕದನ್ನು ನೋಡಿ ಎಲ್ಲರೂ ಲೈನಾಗಿ ನೋಡ್ಕೊಂಡು ಹೋಗ್ಬಿಟ್ರೆ ಒಂದಿಷ್ಟು ಸಾಕು ತೋರ್ಸಕ್ಕೆ. ಅದು ಒಳಗೆ ಹೋಗ್ಬೇಕದು. ಒಳಗೆ ಹೋದರೆ ಮಾತ್ರ ಸಾಕು. ಒಳಗೆ ಹೋಗೋದೇ ಇಲ್ಲಿ. ತಲೆ ಒಳಗೆ ಹೋದರೆ ಭಕ್ತಿ ಆಗುತ್ತೆ, ಹೊಟ್ಟೆ ಒಳಗೆ ಹೋದರೆ ಮುಕ್ತಿ ಆಗುತ್ತೆ ಅಷ್ಟೆ. ಏಕದೇಶ ಜ್ಞಾನಂ ಭಕ್ತೇರ್ಭಾಗ ಏಕದೇಶ. ಒಂದು ಪಾರ್ಟ್ ಅಂದರೆ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಥಿಂಗ್. ಪಾರ್ಟ್ ಆ್ಯಂಡ್ ಪಾರ್ಸಲ್. ತಥಾ ಚ ಏಕದೇಶಿತ್ವ ಲಕ್ಷಣಾತ್ ಸಂಬಂಧಾದಿತ್ಯುಕ್ತಂ ಭವತಿ. ಏಕದೇಶ ಏಕದೇಶಿ, ಒಂದು ಸ್ಥಳ ಹೊಂದಿರುವಿಕೆ. ಆದ್ದರಿಂದ ಭಕ್ತಿಭಾಗ ಆಗಲಿಲ್ಲ, ಅದು ಅಷ್ಟೇ ಭವತಿ. ನಮಗಿದು ಗೊತ್ತು. ಊಟಕ್ಕೆ ಕರೆದ್ರೆ ಎಲೆ ಹಾಕೋದಲ್ಲ ಅನ್ನದ ಭಾಗ ಅದು. ಎಲೆ ಇಲ್ಲದೆ ನೀರಿಲ್ಲದೆ ನೋಡಪ್ಪ ಅನ್ನ ಆಡ್ತೀನಿ, ನೀರಿನ ಮನೆಯಿಂದ ತರ್ಕೋಬೇಕು ಅಂತ ಹೇಳ್ತಾರಾ? ಬಂದರೆ ಎಲ್ಲ ಸೇರ್ಕೊಂಡು ಹೋಯ್ತದೆ. ಒಂದೊಂದು ಭಾಗ ಅದಕ್ಕೆ. ಯಾವುದು ಅನಿವಾರ್ಯ ಅದಿಷ್ಟು ಭಾಗ. ಕೆಲವು ಎಡಿಷನಲ್ ಭಾಗ ಆಗಬೇಕಾಗಿಲ್ಲ. ಜ್ಞಾನ ಅಂಬೋದು ಮಿನಿಮಮ್ ಅದು.
ವಿತೌಟ್ ದಟ್ ಏನು ಬರೋ ಸಾಧ್ಯತೆ ಇಲ್ಲ. ಅದು ಜ್ಞಾನ ಜಾಸ್ತಿ ಆಗ್ತಾ ಹೋದಂತೆ ಭಕ್ತಿ ಏನಾಗುತ್ತೆ, ಅಡುಗೆ ಜಾಸ್ತಿ ಇದ್ದಷ್ಟು ಊಟ ಜಾಸ್ತಿ ಸೇರುತ್ತಲ್ಲ ಹಾಗೆ. ತಥಾ ಚ ಏಕದೇಶ ಏಕದೇಶೇನ ಏಕದೇಶಿ ಲಕ್ಷಣ ಚ ದಶಾಮಾತ್ರಂ ದತ್ತಮಿತ್ಯಾದೌ ಪ್ರಸಿದ್ಧ ಇವ. ಏಕದೇಶವಾದಾಗ ಹೇಳಿಲ್ಲ, 2 ಪೈಸಸ್ ಆಫ್ ಸೇಮ್ ಕಾಯಿನಲ್ಲಿ ಇದೊಂದು ದೇಶ, ಇದೊಂದು ಏಕದೇಶ, ಅದೊಂದು ಏಕದೇಶ. ಬಟ್ ಅಟ್ಯಾಚ್ಡ್ ಏಕದೇಶ ಕೊಟ್ಟಾಗ ಒಂದಿನ ಬರಲೇಬೇಕು. ಕೆಲವು ಇರುತ್ತೆ ಸಪ್ರೇಟ್ ಮಾಡೋಕ್ಕೆ ಬರುತ್ತೆ, ಅಸೆಂಬಲ್ ಮಾಡ್ಕೋಬೋದು. ಕೆಲವು ವೆಲ್ಡ್ ಮಾಡಿಬಿಟ್ಟಿದ್ರೆ ಏನು ಮಾಡಬೇಕಾಗ ಒಟ್ಟಿಗೆ ಬರಬೇಕು. ಇವತ್ತು ಜ್ಞಾನಭಕ್ತಿ ವೆಲ್ಡೆಡ್ ಪಾರ್ಟ್, ಅದು ಬರೀ ಇದಲ್ಲ, ಅಟ್ಯಾಚ್ಡ್ ಪಾರ್ಟ್ ಅಲ್ಲ, ವೆಲ್ಡೆಡ್ ಪಾರ್ಟ್. ಆದ್ದರಿಂದ ಜ್ಞಾನ ಬಂದಮೇಲೆ ಭಕ್ತಿ ಬರಲೇಬೇಕು, ಭಕ್ತಿ ಇದ್ದರೆ ಜ್ಞಾನ ಇರಲೇಬೇಕು, ಇಲ್ಲದೆ ಸಾಧ್ಯ ಇಲ್ಲ. ತಥಾಚ ಆಯಿತು, ಅದು ಎಲ್ಲ ಬಂತು ಅದರಲ್ಲಿ, ಇಲ್ಲ ಅಂತ ಹೇಳಿದ್ರಲ್ಲ ಎದೆ ಇದೆ. ಪ್ರಕಾರಾಂತರಮಃ ಜ್ಞಾನಸ್ಯೈವ ವಿಶೇಷೋ ಯದ್ ಭಕ್ತಿರಿತ್ಯಭಿಧೀಯತೆ. ಅದಕ್ಕೇನೆ ಜ್ಞಾನದ ವಿಶೇಷನೇ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅನ್ನ ಅಕ್ಕಿ ಹಾಗೆ ಅನ್ನ ಆಗುತ್ತೋ, ಅನ್ನ ಹಾಗೆ ಆಹಾರವಾಗಿ ಟ್ರಾನ್ಸ್ಫಾರ್ಮ್ ಆಗೋದ್ರಿಂದ ಅದರದ್ದೇ ಭಾಗ ಆಗಿದೆ, ಸಾಮಾನ್ಯ ಭಾಗ ಅಲ್ಲ ಅದು. ಪರೋಕ್ಷತ್ವ ಅಪರೋಕ್ಷತ್ವೇ ವಿಶೇಷವು ಜ್ಞಾನಗೌವ್ಯಥ. ಆದರೆ ಒಂದು ಕಾಣುತ್ತೆ, ಒಂದು ಕಾಣೋದಿಲ್ಲ. ಯಾತಕ್ಕೆ ಅಂದರೆ ಅದು ವಿಶೇಷ, ವಸ್ತುವಿನ ವಿಶೇಷ. ವ್ಯಕ್ತಿ ನೋಡಿದ ತಕ್ಷಣ ಅವನು ವೇಟ್ ನಮಗೆ ಗೊತ್ತಾದರೂ ಕರೆಕ್ಟ್ ವೇಟ್ ಗೊತ್ತಾಗೋದಿಲ್ಲ. ಯಾವುದು ಬೇಕು ಅದಕ್ಕೆ? ವೇಯಿಂಗ್ ಮಿಷನ್ನೇ ಬೇಕು. ಆದರೆ ವೇಟ್ ಇದ್ದೇ ಅಷ್ಟು ಗೊತ್ತಾಗ್ಬಿಡೋದು. ಅದೇ ರೀತಿಯೇ ಇವತ್ತು ಪ್ರತ್ಯಕ್ಷ ಭಾಗ ಅಪ್ರತ್ಯಕ್ಷ ಭಾಗ ಅಂತಿದೆ. ಊಟ ಮಾಡೋದು ಕಣ್ಣಿಗೆ ಕಾಣಿಸಿದ್ರು ಕೂಡ ನಮಗೆ ಅನ್ನ ಅಲ್ಲಿರತಕ್ಕಂಥ ಪದಾರ್ಥ, ಅದು ಕಂಡ್ರೆ ಇದಿಲ್ಲ, ಇದು ಕಂಡ್ರೆ ಅದಿಲ್ಲ. ಎರಡೂ ಏಕಕಾಲ ಕಾಣ ಪದಾರ್ಥಗಳಲ್ಲ ಅವು. ಆದರೆ ಒಂದನ್ನು ನೋಡಿ ತೀರ್ಮಾನ ಮಾಡ್ತೇವೆ ಅಷ್ಟೇ. ಭಕ್ತಿರೇವ ಸಿದ್ಧತೀತಿ ಏಕದೇಶಾಂತರೇಣ ಏಕದೇಶಾಂತರಸ್ಯ ಉಪಲಕ್ಷಣೆ ದೃಷ್ಟಾಂತಮಾಹ ಪರೋಕ್ಷತ್ವೇ. ಪರೋಕ್ಷತ್ವ ಅಪರೋಕ್ಷತ್ವೇ ವಿಶೇಷವು ಜ್ಞಾನಗೋವ್ಯಥ. ನಾವು ಅಷ್ಟೇ ನೋಡಿದ ತಕ್ಷಣವೇ ಪೂರ್ತಿ ಕಾಣೋದಿಲ್ಲ ಅವರು, ಹಿಂಭಾಗ ಮುಂಭಾಗ ಬೇರೆ ಬೇರೆಯೇ, ಪಕ್ಕಗಳು ಬೇರೆಯೇ. ನಾವು ಗೊತ್ತಾಯಿತು ಅಂತ ಹೇಳ್ತೇವೆ. ಅದು ಭಾಗ, ಒಂದು ಮುಖ್ಯವಾದ ಭಾಗ ಕಂಡಾಗ ವ್ಯಕ್ತಿ ಗೊತ್ತು ಅಂತ ಹೇಳ್ತೇವಲ್ಲ ಹಾಗೆ. ಯಥಾ ಜ್ಞಾನಸ್ಯ ಪರೋಕ್ಷತ್ವ ಅಪರೋಕ್ಷತ್ವ ಲಕ್ಷಣವು ದೌ ಧರ್ಮವು. ಜ್ಞಾನಕ್ಕೆ ಎರಡು ಭಾಗ ಇದೆ, ನೋನ್ ಪಾರ್ಟ್ ಅನ್ನೋನ್ ಪಾರ್ಟ್ ಅಂತ ಎರಡಿದೆ. ತತ್ರ ತಮೇವಂ ವಿದ್ವಾನ್ ಇತಿ ಪರೋಕ್ಷಜ್ಞಾನಸ್ಯ ಮೋಕ್ಷ ಸಾಧನತ್ವೇ ಅಭಿಹಿತೆ ಮೋಕ್ಷತ್ವೇನ ಪರೋಕ್ಷತ್ವೇನ ಅಪರೋಕ್ಷತ್ವಂ ಲಕ್ಷ್ಯತೆ ಇತ್ಯರ್ಥ. ದಾಷ್ಟಾಂತಿಕಂ ದರ್ಶಯತಿ ಸ್ನೇಹಯೋಗೋಪಿ ಸ್ನೇಹಯೋಗೋಪಿ ತದ್ವತ್ ಸ್ಯಾತ್ ವಿಶೇಷೋ ಜ್ಞಾನಗೋಪರಃ. ಅದಕ್ಕೇನೆ ಸ್ನೇಹಯೋಗ, ಜ್ಞಾನ ಸ್ನೇಹ ಮಿಕ್ಸ್ ಆದ ತಕ್ಷಣ ಭಕ್ತಿ ಆಗಿಬಿಡುತ್ತೆ. ಜ್ಞಾನ ಮತ್ತು ಸ್ನೇಹ ಎರಡು ಕೂಡ ಕೂಡಬೇಕು. ಅದು ಯಾವಾಗ ಭಕ್ತಿ ಕನ್ವರ್ಟ್ ಆಗದೆ ಹೋಗಿಬಿಟ್ರೆ ಏನಾಗುತ್ತೆ? ವೇಸ್ಟ್, ಬರೀ ಪಾಂಡಿತ್ಯ ಆಗ್ಬೋದು, ಅದರರ್ಥ ಏನಾಗೋದಿಲ್ಲ. ಅದು ಜ್ಞಾನ ಅಂಬೋದು ಅನ್ನದ ಸ್ಟೇಜ್, ಅದು ಇದು ಧಾನ್ಯದ ಸ್ಟೇಜ್ ಬೇರೆ, ಅನ್ನದ ಸ್ಟೇಜ್ ಬೇರೆ. ಧಾನ್ಯ ಸ್ಟೇಜ್ ತಿನ್ನೋಕ್ಕಾಗೋದಿಲ್ಲ, ಬರೀ ಕಡಲೆಬೇಳೆ ಹಾಕಿಬಿಟ್ರೆ ಗತಿ ಏನಾಗುತ್ತೆ? ಸಾಧ್ಯ ಇಲ್ಲ. ಅದು ಯಾವ ಸ್ಟೇಜಿಗೆ ಬಂದರೆ ಆಗ ಅದು ಆಗ ತಿನ್ನೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಜ್ಞಾನದಷ್ಟೇ ಜ್ಞಾನಿಗಳು ಅಂತ ಕರೀತಾರೆ. ಪಂಡಿತರು ಅಂತ ಕರೆದ್ರೆ ವಿಷಯ ತಿಳ್ಕೊಂಡಿದ್ದಾರೆ, ನಮಗೆ ಸಾಮಾನ್ಯ. ಅದು ಜ್ಞಾನ ಅಂತ ಹೇಳಿದಾಗ ಅದು ಅವರಿಗೆ ಅನುಭವಕ್ಕೆ ಬಂದಿದೆ ಅಂತ. ಅನುಭವಕ್ಕೆ ಬಂದು ಹೇಳೋದು ಬೇರೆ, ಬರದೇ ಹೇಳೋದು ಬೇರೆ. ಸ್ನೇಹಯೋಗೋಪಿ ತದ್ವತ್ ಸ್ಯಾತ್ ವಿಶೇಷೋ ಜ್ಞಾನಗೋಚರ. ಸ್ನೇಹ ಇದು ವಿಶೇಷ, ಅದು ಒಂದಕ್ಕೊಂದು ವಿಶೇಷ ಇದೆ. ಇತ್ಯಭಿಪ್ರಾಯತಃ ಪ್ರಾಯೋ ಜ್ಞಾನವೇವ ವಿಮುಕ್ತಯೇ. ಆಯ್ತಲ್ಲ, ಜ್ಞಾನ ಒಂದು, ಜ್ಞಾನಗೋ ಅಪರಹ. ಜ್ಞಾನದಲ್ಲಿರೋದು ಒಂದು ಭಾಗ, ಭಕ್ತಿ ಇರೋದು ಒಂದು ಭಾಗ. ಅದು ಪಾರ್ಟ್ ಅಂತ ಹೇಳಿದ್ರೆ ಭಾಗ ಆಗಬೇಕಲ್ಲ. ಈ ಜ್ಞಾನದ ಭಾಗವಿದೆ, ಸ್ನೇಹದ ಭಾಗ ಇದೆ. ಕೆಲವರು ಜ್ಞಾನದ ಭಾಗ ಇರುತ್ತೆ, ಸ್ನೇಹದ ಭಾಗ ಇಲ್ಲ. ಸ್ನೇಹದ ಭಾಗ ಇದೆ, ಜ್ಞಾನದ ಭಾಗ ಇಲ್ಲ. ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ಪ್ರೀತಿಯಿಂದ ಮಾಡ್ತಾರೆ, ಅದು ವಿಷಯನೇ ಬೇರೆ. ದುಡ್ಡಿಗೋಸ್ಕರ ಮಾಡ್ತಾರೆ, ಅವ್ರ ಗಮನ ಎಲ್ಲಿದೆ ಈಗ? ಅದ್ರ ಬಗ್ಗೆ ಕ್ವಾಲಿಟಿ ಬಗ್ಗೆ ಇಲ್ಲ, ದುಡ್ಡು ಬಗ್ಗೆ ಮಾತ್ರ ಇದೆ. ಆ ದೃಷ್ಟಿ ಯೋಚನೆ ಮಾಡಿದೆ. ಇದು ಹಾಗಲ್ಲ. ಜ್ಞಾನ ಸರಿಯಾಗಿ ಬಂತು ಅಂದರೆ ಏನಾಗಬೇಕದು? ಒಳ್ಳೆಯ ಜ್ಞಾನಿ ಒಳ್ಳೆ ಭಕ್ತ ಅಂತಲೇ ಅರ್ಥ, ಒಳ್ಳೆ ಭಕ್ತನ ಒಳ್ಳೆ ಜ್ಞಾನಿ ಅಂತಲೇ ಅರ್ಥ. ಇಲ್ಲದೋದ್ರೆ ಆಗೋದಿಲ್ಲ. ಅದನ್ನು ಹೇಳ್ತಾರೆ ಈಗ ಒಂದೊಂದು. ಅದಕ್ಕೋಸ್ಕರ ಸಾಮಾನ್ಯವಾಗಿ ನಾವು ಹೆಚ್ಚು ಹೇಳೋದು ಭಕ್ತಿಯಿಂದ ಮೋಕ್ಷ ಅನ್ನೋದಕ್ಕಿಂತ ಜ್ಞಾನದಿಂದ ಮೋಕ್ಷ ಅಂತಲೇ ಜಾಸ್ತಿ ಹೇಳೋದು. ಯಾಕೆಂದರೆ ಜ್ಞಾನ ಎಂಥ ಪಾರ್ಟ್, ಅದು ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್. ಅದು ಗೊತ್ತಾಯ್ತಾ? ಏನಕ್ಕೆ ಹೇಳೋದು? ದುಡ್ಡಿಲ್ಲ ಅಂತ. ಅಲ್ಲ, ಯಾರು ಅಕ್ಕಿ ತೊಗೊಂಡು ದುಡ್ಡಿಲ್ಲ ಯಾಕೆ ಅಂತ ಹೇಳ್ತೀಯ? ಬಟ್ ಟ್ಯಾಬ್ಲೆಟ್ಸ್ ದುಡ್ಡಿಲ್ಲ ಅಂದರೆ ದುಡ್ಡಿಂದ ಅದೆಲ್ಲ ಬರೋದು ದುಡ್ಡು ಬೇಕು, ಬೇಸಿಕ್ ಅದು. ಗೊತ್ತಾಯ್ತಾ? ಚೀಲಾಗಿಲ್ಲ ಎಲ್ಲ ಯಾರು ಅಡ್ಜಸ್ಟ್ ಮಾಡ್ತಾರೆ, ದುಡ್ಡು ಮಾತ್ರ ಬೇಸಿಕ್ ಅದು. ಅದು ಧನ ಹೇಗೆ ಬೇಸಿಕ್ಕು, ಜ್ಞಾನ ಹಾಗೆ ಬೇಸಿಕ್ ಅದು. ಇದು ಯಾರು ಊಟ ಕೇಳಿದ್ರು, ಒಂದು 500 ರೂಪಾಯಿ ಕೊಟ್ಬಿಟ್ಟ. ಅವನು ನಮಸ್ಕಾರ ಮಾಡಿ ಹೋಗ್ಬಿಟ್ಟ, ತೊಗೊಂಡ್ಬಿಟ್ಟ. ಊಟ ತಿಂತಾನೆ ಅದನ್ನು, ಬಟ್ ತಿನ್ನೋದು ಅದನ್ನೇ ತೊಗೊಳಕ್ಕೆ ಬರೋದು, ಗ್ಯಾರಂಟಿ ತೊಗೊಳಕ್ಕೆ ಬರೋದು. ಅದಕ್ಕೇನಂತಾರೆ? ಅದು ಎಂಥದ್ದು? ಕಾರಣ ಮುಖ್ಯವಾಗಿ ತೊಗೊಳಕ್ಕೆ ಬೇಕಾದಂತೆ ಕೊಟ್ಬಿಟ್ಟಿದ್ದಾನೆ. ಅದರಿಂದ ಯಾಕೆ ಇನ್ನೂ ಅನುಕೂಲ ಆಯಿತು ಅವನಿಗೆ. ತೊಗೊಂಡು ಇಲ್ಲಿಂದ ಭಾರ ತೊಗೊಂಡೋಗೋದು ತಪ್ಪಿತು, ಇದು ಹತ್ತಿರದಲ್ಲಿ ತೊಗೊಂಡ್ಬಿಡ್ತಾನೆ. ಇಲ್ಲಿಂದ ತೊಗೊಂಡು ಬೇರೆಯವರು ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಜಾಸ್ತಿ ಆಗೋಗುತ್ತೆ. ತುಂಬ ಸುಲಭ ಆಯ್ತು ಅದು. ಆ ರೀತಿಯಲ್ಲಿ ಜ್ಞಾನದ ಫಾರಮ್ನಲ್ಲಿ ಪ್ರೊಟೆಕ್ಟ್ ಮಾಡೋದು ಭಾರಿ ಸುಲಭ.
ಮತ್ತು ಜ್ಞಾನದ ಫಾರ್ಮುಲಾ ಕದಿಲಕ್ಕೂ ಯಾರಿಗೂ ಬರೋದಿಲ್ಲ ಅದನ್ನು. ವೆರಿ ಸೇಫ್ ಅದು ಜ್ಞಾನ. ಒಂದು ಪುಸ್ತಕ ಓದಿ ತಲೆಯಲ್ಲಿ ಹೋಯ್ತು ಅಂದಮೇಲೆ ಪುಸ್ತಕ ಕಳೆದ್ರೆ ಯೋಚನೆ ಇಲ್ಲ, ತಲೆ ಕೂತ್ಬಿಟ್ಟಿದೆ. ಮೊದಲೇ ಕಳೆದು ಹೋದರೆ ಭಾರಿ ಕಟ್ಟದ ಕೆಲಸ. ಈ ಸ್ಟೇಜಲ್ಲಿ ಕಲಿಯಕ್ಕೆ ಬರೋಲ್ಲ, ತಲೆಯಲ್ಲಿ ಕಲಿಯಕ್ಕೆ ಬರೋಲ್ಲ ಅದನ್ನು. ಅದಕ್ಕಾಗಿಯೇ ಜ್ಞಾನಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ ಹೊರತು ಅದು ಮೊಟ್ಟರ್ಥ ಏನು ತಿಳ್ಕೊಬೇಕಾಗ ಭಕ್ತಿಯಿಂದ ಮೋಕ್ಷ ಅಂದರೂ ಅದೇ ಅರ್ಥ, ಜ್ಞಾನದಿಂದ ಮೋಕ್ಷ ಅಂದರೂ ಅದೇ ಅರ್ಥ. ಜ್ಞಾನ ಭಕ್ತಿ ಸರಿಯಾಗಿದ್ದ ಪರಮಾತ್ಮ ಏನು ಮಾಡ್ತಾನೆ, ಅನುಗ್ರಹ ಮಾಡೋದು ಗ್ಯಾರಂಟಿ. ಆದ್ದರಿಂದ ಅದೇನದು ಪ್ರಸಾದನೂ ಅಟ್ಯಾಚ್ಡ್, ಮೂರು ಒಂದೇ ಬಾಯಲ್ಲಿ ಹೇಳಿದಾಗ ಲೆಕ್ಕ. ಅದು ನೋಡಬೇಕು. ಫಸ್ಟ್ ರ್ಯಾಂಕ್ ಬಂದಿದೆ, ಒಳ್ಳೆ ಕಾಂಟ್ಯಾಕ್ಟ್ಗೆ ಅಪ್ಲೈ ಮಾಡಿದ್ದಾನೆ, ಒಬ್ಬ ಗ್ಯಾರಂಟಿ ಸಿಗುತ್ತೆ ಗೊತ್ತು ಅವನಿಗೆ. ಅನುಗ್ರಹ ಮಾಡ್ತಾನಿಲ್ಲ ಅಂತ ಹೋಗಬೇಕಾಗಿಲ್ಲ, ಮಾಡೇ ಮಾಡ್ತಾನೆ ಅಂತ ಅರ್ಥ. ಇವತ್ತಿಗೂ ಕೂಡ ಫಸ್ಟ್ ರ್ಯಾಂಕ್ ಬಂದವನಿಗೆ ಎಷ್ಟು ಲಂಚ ಕೊಟ್ಟರು ಕೂಡ ತಪ್ಪಿಸೋಕ್ಕಾಗಲ್ಲ. ಯಾಕೆ ಜನಗಳಿಗೆ ಏನು ಗೊತ್ತಾಗುತ್ತದು, ಕ್ಲಿಯರಾಗಿ ಮೋಸ ಅಂತ ಗೊತ್ತಾಗ್ಬಿಡೋದು. ಗೊತ್ತಾಯ್ತು. ಮುಂದೆ ಹೋಗ್ತಾ ಹೋಗ್ತಾ ಇದ್ದಂಗೆ ನಡೀತು, ಮೊದಲಿದ್ದಲ್ಲಿ ಮಾಡೋಕ್ಕಾಗೋದಿಲ್ಲ ಯಾವಾಗ ಕೂಡ. ಸೋಯಂ ವಿಶೇಷೋಪಿ ಹಿ ಉದೀರ್ಯತೆ ಭಕ್ತಿಜ್ಞಾನಮಿತಿ ಕ್ವಾಪಿ. ಆ ವಿಶೇಷ ಇಟ್ಕೊಂಡೇ ಕೆಲವೊಮ್ಮೆ ಭಕ್ತಿ ಅಂತಾರೆ, ಕೆಲವೊಮ್ಮೆ ಜ್ಞಾನ ಅಂತಾರೆ ಹೊರತು ಎರಡೂ ಕೂಡ ಒಂದೊಂದೊಂದು ಬಿಟ್ಟಿರಲಿಕ್ಕಾಗೋದಿಲ್ಲ ಅಂತ ಅರ್ಥ. ನಹಿ ದ್ವೇಷಯುತ ದೃಶಿ ಪುರುಷಾರ್ಥಸ್ಯ ಭವತಿ ಸರ್ವಶ್ರುತಿ ವಿರೋಧತಃ. ಈ ನೆಕ್ಸ್ಟ್ ಪಾಯಿಂಟ್, ಅಪರೋಕ್ಷ ಜ್ಞಾನ ಅನ್ನೋದು ದ್ವೇಷದಿಂದ ಬರಲಿಕ್ಕೆ ಸಾಧ್ಯ ಇದೆಯಾ? ತುಂಬ ದ್ವೇಷ ಇರುತ್ತಲ್ಲ, ನೆನಪಿಟ್ಕೊಳ್ಳಿ. ಒಂದು ಲಾಜಿಕ್ಕಲ್ ಒಂದು ವಾದ ಏನು ಶುರು ಮಾಡಿದ್ರು ಗೊತ್ತಾ, ಕೆಲವರು ಭಕ್ತಿಯಲ್ಲೂ ಯಾವಾಗಲೂ ಯಾರ ಮೇಲೆ ಭಕ್ತಿ ಇರುತ್ತೋ ಜ್ಞಾಪಕ ಮಾಡ್ಕೊತಾನೇ ಇರ್ತಾರೆ, ದ್ವೇಷದಲ್ಲೂ ಕೂಡ ಯಾವಾಗಲೂ ನೆನಪು ಮಾಡ್ಕೊತಾನೆ ಇರ್ತಾರೆ. ಎಷ್ಟೊತ್ತು ಹೇಳ್ತಾರೆ, ಯಾರನ್ನಾರು ಕರಿ ಅವ್ನು ಮಾತ್ರ ಕರಿಬೇಡ ಅಂತ ಹೇಳಿ ಫಸ್ಟು ತಲೆ ಕೂತಿದೆ ಅಂದರೆ, ಯಾರು ಬಿಟ್ಟು ಇವನು ಮಾತ್ರ ಬಿಡಬೇಡ ಅಂತ ಹೇಳ್ತಾರೆ. ಎರಡು ಭಾಗ ಇದೆ ಅದರಲ್ಲೂ ಕೂಡ ಒಂದು ಸ್ವಾರಸ್ಯ ತೋರಿಸ್ತಾರೆ ಆಚಾರ್ಯರ ಮಾತು. ಅದು ಟೀಕಾರ ಎಕ್ಸ್ಪ್ಲೇನ್ ಮಾಡ್ತಾರೆ. ನಹಿ ದ್ವೇಷಯುತ ದೃಶಿ ಪುರುಷಾರ್ಥಾಯ ಭವತಿ ಸರ್ವಶ್ರುತಿ ವಿರೋಧತಃ. ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ರೆ ದ್ವೇಷದಿಂದನೂ ಸ್ಮರಣೆ ಬಂದು ಭಕ್ತಿ ಸ್ಮರಣೆ ಬರೋದಾದರೆ ಎಲ್ಲರಲ್ಲಿ ಯಾವ್ದು ಮಾಡಿದ್ರು ಸಾಕಲ್ಲ ಅಂತ ನಮಗನ್ನಿಸುತ್ತಾಗ ಅದೇ ವಾದ ಇಟ್ಕೊಂಡೆ ಅವ್ರು ಶುರು ಮಾಡಿದರು. ಆದ್ದರಿಂದನೇ ದ್ವೇಷದ್ದು ಮುಕ್ತಿ ಸಾಧನ. ಶಿಶುಪಾಲ ಆಗಿದ್ದರು ಅಂತ ಕಥೆ ಹೇಳಿಬಿಟ್ಟು ಚಪ್ಪಾಳೆ ಕೂತ್ಕೊಂಡ್ಬಿಟ್ರಿ ಇವರು. ಅಲ್ಲ, ಭಕ್ತಿ ಇದ್ದಾಗ ಸ್ಮರಣೆ ಬರೋದು ಬೇರೆ, ದ್ವೇಷ ಇದ್ದಾಗ ಬರೋ ಸ್ಮರಣೆ ಬೇರೆ. ಭಕ್ತಿ ಇದ್ದಾಗ ಸ್ಮರಣೆ ಹೇಗೆ ಬರುತ್ತೆ ಅಂದರೆ ಅವ್ರನ್ನ ನೋಡಬೇಕು ಅನಿಸುತ್ತೆ. ದ್ವೇಷ ಇದ್ದ ಅವ್ರಿಗೆ ಹತ್ತಿರ ಕರ್ಕೊಂಡ್ಬಿಡ್ಬೇಡ, ಅಲ್ಲೇ ಕಳಿಸಿಬಿಡು ಅಂತ ಹೇಳ್ತಾರೆ. ಯಾಕೆ ನೋಡೋ ಇಷ್ಟ ಇಲ್ಲ. ಸೊ ಅಪರೋಕ್ಷ ಜ್ಞಾನಕ್ಕೆ ಯಾವ್ದು ಬೇಕು ಅಂತ ಆಯ್ತು ಈಗ? ಭಕ್ತಿ ಬೇಕೋ ದ್ವೇಷ ಬೇಕೋ? ಆಯ್ತಾ? ಈಗ ಎಷ್ಟು ಸಿಂಪಲ್ ಅದು. ನಾವು ದೇವ್ರು ನಮಗೆ ಕಾಣಬೇಕೀಗ, ನಾವು ನೋಡೋ ಸಾಧ್ಯ ಅದು ಕಾಣಬೇಕೀಗ. ಕಾಣಬೇಕಾದ್ರೆ ದ್ವೇಷ ಮಾಡಿದವ್ರನ್ನ ಕಾಣ್ತಾನ? ಅವ್ರ ಮುಖ ನೋಡಲಿಕ್ಕಿಲ್ಲ. ವೇದವ್ಯಾಸರಿಗೆ ಹೇಳಿದ ಧೃತರಾಷ್ಟ್ರ, ಸ್ವಲ್ಪ ನೀವೇ ಹೇಳಿಬಿಡಿದ್ರು, ನಸಂವದಿ ಅವ್ರ ಜೊತೆ ಮಾತಾಡೋಲ್ಲ ಅಂತ ಹೇಳಿ, ಅನುಗ್ರಹ ಮಾಡೋದಿಲ್ಲ ಅಂತ ಅರ್ಥ ಆಯ್ತಾ? ಮಾತಾಡಿ ನೋಡ್ಬೋದು ಅಂದರೆ ಅನುಗ್ರಹ ಚಾನ್ಸೇ ಇಲ್ಲ ಅಂತ. ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ ಮೇಲೆ ಇನ್ನು ಇಂಟರ್ವ್ಯೂ ಎಲ್ಲ ಕಾಯ್ತಗಳು ಅರ್ಥನೇ ಇಲ್ಲ ಅದ್ರಾಗ, ರಿಜೆಕ್ಟೆಡ್. ಈ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸೈಕಾಲಜಿ ಹೇಗೆ ಹೇಳ್ತಾರೆ ನೋಡಿ. ನಹಿ ದ್ವೇಷಯುತ ದೃಶಿ ಪುರುಷಾರ್ಥಾಯ ಭವತಿ ಸರ್ವಶ್ರುತಿ ವಿರೋಧತಃ. ಯಾಕೆ ಅವ್ರು ನೋಡೋಕ್ಕೆ ಇಷ್ಟನೇ ಪಡೋದಿಲ್ಲ, ಆದ್ದರಿಂದ ಸಾಧ್ಯನೇ ಇಲ್ಲ. ಭಕ್ತಿ ಜ್ಞಾನಮಿತಿ ಕ್ವಾಪಿ ನಹಿ ದ್ವೇಷಯುತ ದೃಶಿ ಪುರುಷಾರ್ಥಾಯ ಭವತಿ. ದ್ವೇಷದಿಂದ ಕೂಡಿರ್ತಕ್ಕಂಥ ನೋಟ ಎಂದು ನಮಗೆ ಯಾವುದಕ್ಕೆ ಕಾರಣ ಆಗೋದಿಲ್ಲ. ಅಕಸ್ಮಾತ್ ನೋಡೋಕ್ಕೆ ಇಷ್ಟಪಡೋದು ಬೇರೆ ಕಡೆ ಗೊತ್ತಿರೋ ಸಾಲ ಕೊಟ್ಟವ್ರು ಸಿಕ್ಕಾಗ ಗಡಿ ಬಿಡ್ತಾರ? ಯಾವ್ದು ತಲೆಯಲ್ಲಿ ಅವರೇ ಕೂತಿರ್ತಾರೆ, ನೋಡಿದ ತಕ್ಷಣ ದಾರಿ ಚೇಂಜ್ ಮಾಡಿಬಿಡ್ತಾನೆ ಆ ಕಡೆ. ಯಾತಕ್ಕೆ? ದುಡ್ಡು ಕೇಳ್ತಾರೆ ಅಂತ ಗೊತ್ತು ಅವರಿಗೆ, ಅದು ಅವಾಯ್ಡ್ ಮಾಡ್ತಾರೆ. ಯಾಕೆ ಅವನಲ್ಲಿ ಏನಿದೆ ಈಗ? ಇಸ್ಕೋಬೇಕಾದ್ರೆ ಭಕ್ತಿ ಇತ್ತು, ಕೊಡಬೇಕಾದ್ರೆ ದ್ವೇಷ. ಎಷ್ಟೋ ಜನ ಕೊಲೆ ಮಾಡಿದೆ ಅವ್ರು ಬಿಡುಗಡೆ ಬರುತ್ತೆ ದುಡ್ಡು ಸಾರಿಗೋಸ್ಕರ, ಅದು ಯಾವುದೋ ಒಂದು ಇಸ್ಕೊಂಡಿರ್ತಾರೆ, ಅದೇ ಸ್ಮಾಲ್ ಅಮೌಂಟೇ. ಆ ಸಿಟ್ಟಿಗೋಸ್ಕರ ಕೊಂದು ಹಾಕ್ಬಿಟ್ಟು ನೋಡ್ತೇವೆ ನಾವು. ಅಷ್ಟು ದ್ವೇಷ ಬರೋದು. ಯಾವ ದ್ವೇಷದಿಂದ ಸಿದ್ಧಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದಕ್ಕೆ ನಮ್ಮ ನಿತ್ಯ ಜೀವನದ ದೃಷ್ಟಾಂತದಿಂದ ಹಿಡಿದು ಶಾಸ್ತ್ರದ ಆಧಾರ ಎಲ್ಲವನ್ನೂ ಕೊಟ್ಟು ಯುಕ್ತಿನೂ ಕೊಟ್ಟು ಸಮರ್ಥನೆ ಮಾಡ್ತಾರೆ. ಇಷ್ಟಾದರೂ ಕೆಲವು ಮತ್ತವ್ರು ಏನು ಮಾಡ್ಕೊಂಡಿದ್ದಾರೆ, ದ್ವೇಷದಿಂದ ಮುಕ್ತಿ ಆಗುತ್ತೆ. ಶಿಶುಪಾಲನಿಗೆ ಆಗಲಿಲ್ವಾ? ಅದಕ್ಕೆ ಆಚಾರ್ಯ ಕೇಳ್ತಾರೆ, ಹಾಗೆ ಶಿಶುಪಾಲನಿಗೆ ಆಗದ ಹಾಗೆ ಎಲ್ರಿಗೂ ಆಯ್ತು ಅಂತ ಹೇಳಿದ್ದಾರೆ ಕೇಳು. ಅದನ್ನೆಲ್ಲ ವಜ್ರಾಸೋಣ ಎಕ್ಸ್ಪ್ಲೇನ್ ಮಾಡ್ತಾರೆ. ದ್ವೇಷ ಇದ್ದವ್ರು ಮುಕ್ತಿ ಆಯಿತು ಅಂತ ಹೇಳಿದ್ದಾರಾ? ಪೂತನಿ ಕೇಸಲ್ಲಿ ಹೇಳಿದರು, ಶಿಶುಪಾಲನಿಗೆ ಹೇಳಿದರು, ಎಲ್ಲರಿಗೂ ಹೇಳಲಿಲ್ಲ. ಯಾಕೆ? ಅದು ಜೀವೋದ್ವಯ ಆವೇಶ ಇತ್ತು. ಉಳಿದವ್ರು ಹೇಳಿಲ್ಲ ಮಾತನ್ನು. ಯಾಕೆಂದರೆ ಜೀವೋದ್ವಯ ಆವೇಶ ಇಲ್ಲ, ಅದರ ಅರ್ಥ ಆಯಿತು. ವೆರಿ ಸಿಂಪಲ್ ಅದು. ಇಲ್ಲದ ಹೋಗಿದ್ರೆ ಏನಂತ ಹೇಳ್ತಿದ್ರು? ಕೆಲವರು ಅಪಾರ್ಥ ಮಾಡಿಕೊಟ್ಟು ಏನೋ ಸಿನಿಮಾ ನಾಟಕ ಶುರು ಮಾಡಿಬಿಟ್ರು. ಆಮೇಲೆ ದುರ್ಯೋಧನಿಗೂ ಮುಕ್ತಿ ಆಯಿತು. ಯಕ್ಷಗಾನದ ಕೆಲವು ಕಡೆಗೆ ನಾನು ನೋಡಿದ್ದು ಯಕ್ಷಗಾನ ಒಂದರೊಳಗೆ, ಎಲ್ಲ ಕಡೆ ಇದು ಗೊತ್ತಿಲ್ಲ, ಅದರಲ್ಲಿ ದುರ್ಯೋಧನಾಗೆ ಮುಕ್ತಿ ಸಿಕ್ಬಿಡುತ್ತದೆ. ಗೊತ್ತಾಯ್ತಾ? ಹಾಗಿದ್ದರೆ ಯಾವ್ದು ಬೆಟ್ರ್ ಈಗ? ದ್ವೇಷ ಮಾಡಿ ಎರಡು ಡಬಲ್ ಬೆನಿಫಿಟ್, ಮುಕ್ತಿನೂ ಗ್ಯಾರಂಟಿ, ಇದು ಎಂಜಾಯ್ಮೆಂಟು ಗ್ಯಾರಂಟಿ ಆಯಿತು. ಉಪಯೋಗ ಇಲ್ಲ, ಅದು ಸರಿಯಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಒಟ್ಟಿನ ಮೇಲೆ ಭಕ್ತಿ ಬೇಕೇ ಬೇಕು ಅಂತ ಕನ್ಫರ್ಮ್ ಆದರೆ, ಜ್ಞಾನ ಬೇಕು ಕನ್ಫರ್ಮ್ ಆಗೋದ್ರಿಂದ, ಪಾಠ ಪ್ರವಚನ ಬೇಕೇ ಬೇಕು ಅಂತ ಕನ್ಫರ್ಮ್ ಆಗೋದ್ರಿಂದ, ಸದಾಚಾರ ಬೇಕು ಅಂತ ಗೊತ್ತಾಗಿಬಿಟ್ಟು ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಅದಿಲ್ಲ ಅಂದರೆ ಎಲ್ಲ ಕೆಟ್ಟ ದಾರಿ ಹೋಗ್ಬಿಡುತ್ತೆ.